ಹಲೋ ಎವ್ರಿವನ್. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಇದೆ ಆ ಒಂದು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಟಾರ್ಸರ್ ರಿವರ್. ಸೊ ಟಾರ್ಸರ್ ರಿವರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕೇನಂದರೆ, ಇದು ಭೂತಾನಿಸ್ ಟೆರಿಟರಿ ಮೂಲಕ ಹರಿಯುತ್ತೆ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ಇದು ನಮಗೆ ಕ್ವಶನ್ಸ್ ಪ್ರಿಲಿಮ್ಸಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಟಾರ್ಸರ್ ರಿವರ್ಸು ಯಾವ ಕಂಟ್ರಿ ಮೂಲಕ ಹರಿಯುತ್ತೆ ಅಂತ. ಸೊ ಆವಾಗ ನಮಗೆ ಗೊತ್ತಿರಬೇಕು ಅದು ಭೂತಾನ್ ಟೆರಿಟರಿ ಮೂಲಕನೂ ಹರಿಯುತ್ತೆ ಅಂತ. ಮತ್ತು ಕರೋನಲ್ ಮಾಸ್ ಇಜೆಕ್ಷನ್ ಅಂದರೆ ಏನಿದು? ಕರೋನಲ್ ಮಾಸ್ ಇಜೆಕ್ಷನ್, ಈಗ ಸೋಲಾರ್ ಫ್ಲೇರ್ಸ್ ಅಂತ ನೀವು ಕೇಳಿದ್ದೀರ. ಸೂರ್ಯನಿಂದ ಹೊರಬರುವಂಥ ಒಂದು ಆರ್ಟ್ ಪ್ಲಾಸ್ಮಾ ಅಂತಲೇ ಹೇಳ್ಬೋದು. ಇದು ಸೂರ್ಯನಿಂದ ಇಜೆಕ್ಟ್ ಆಗಿರುತ್ತೆ. ಸೊ ಇದು ಸೋಲಾರ್ ಸ್ಟಾಮನ್ನು ಕ್ರಿಯೇಟ್ ಮಾಡುತ್ತೆ. ಇದನ್ನು ನಾವು ಕರೋನಲ್ ಮಾಸ್ ಇಜೆಕ್ಷನ್ ಅಂತ ಕರಿತೀವಿ. ಈ ಒಂದು ಕರೋನಲ್ ಮಾಸ್ ಇಜೆಕ್ಷನ್ ಏನು ಮಾಡುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಈ ಎನರ್ಜಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಬಿಲಿಯನ್ಸ್ ಆಫ್ ಅಟಾಮಿಕ್ ಬಾಂಬನ್ನು ಒಂದೇ ಸಲ ಹಾಕಿದ್ರೆ ಎಷ್ಟು ಎನರ್ಜಿ ಬರುತ್ತೋ ಅಷ್ಟು ಎನರ್ಜಿ ಇದು ರಿಲೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ವಿ ಕೆನ್ ನಾಟ್ ಸಸ್ಟೈನ್ ಥ್ರೂ ದಿಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ರೈಟ್ ಆಫ್ ಸಿಟಿಜನ್ಸ್. ಸೊ ಸಿಟಿಜನ್ಸ್ ರೈಟ್ಸ್ ಬಗ್ಗೆ ಸುಪ್ರೀಂ ಕೋರ್ಟು ಮಾತಾಡ್ತಿದೆ. ಸುಪ್ರೀಂ ಕೋರ್ಟ್ ಏನಂತ ಹೇಳ್ತಿದೆ ಅಂದರೆ, ಗೌರ್ಮೆಂಟು ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಸಿಟಿಜನ್ಸ್ ಏನಾದರೂ ಇನ್ಫಾರ್ಮೇಷನ್ನ ಕೇಳಿದ್ರೆ ಅದನ್ನು ಡಿಕ್ಲೈನ್ ಮಾಡೋ ಹಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಯಾವ ಒಂದು ಉದ್ದೇಶದಿಂದ ಡಿಕ್ಲೈನ್ ಮಾಡೋಂಗಿಲ್ಲ? ಈಗ ಫಾರ್ ಎಕ್ಸಾಂಪಲ್, ಇದು ಪ್ರೈವೇಸಿ, ರೈಟ್ ಟು ಪ್ರೈವೇಸಿ ಅನ್ನೋದು ಫಂಡಮೆಂಟಲ್ ರೈಟ್. ಸೊ ಎವ್ರಿ ಸಿಟಿಜನ್ಸ್, ಯಾರೇ ಒಬ್ಬ ಸಿಟಿಜನ್ ಆದರೂ ಕೂಡ ಅವರ ಒಂದು ಪ್ರೈವೇಸಿನ ಕಾಪಾಡ್ಕೊಳ್ಬೋದು. ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಕೂಡ ಒಂದು ಫಂಡಮೆಂಟಲ್ ರೈಟ್ಸೇ ಆಗಿದೆ. ಸೊ ಹಾಗಾಗಿ ಅವ್ರು ಏನಾದರೂ ಇನ್ಫಾರ್ಮೇಷನ್ನ ಕೇಳ್ತಿದ್ದಾರೆ ಅಂದರೆ ಗೌರ್ಮೆಂಟ್ ಅದನ್ನು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಈಗ ಪ್ರೈವೇಸಿ ಅನ್ನೋ ಒಂದು ಕನ್ಸರ್ನನ್ನು ಇಟ್ಕೊಂಡು ಗೌರ್ಮೆಂಟು ಈ ಒಂದು ಇನ್ಫಾರ್ಮೇಷನ್ ಕೊಡೋದರಿಂದ ಎಸ್ಕೇಪ್ ಆಗೋಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋ ಒಂದೇ ಉದ್ದೇಶದಿಂದ ಎಲ್ಲದಕ್ಕೂ ಇದೇ ರೀಸನನ್ನು ಕೊಟ್ಟು ಇನ್ಫಾರ್ಮೇಷನನ್ನು ಹೈಡ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಮತ್ತು ಸ್ಟೇಟ್ ಕೆನಾಟ್, ಯಾವುದೇ ಒಂದು ಸ್ಟೇಟ್ ಆದರೂ ಕೂಡ ಜುಡಿಷಿಯರಿಯನ್ನು ಬ್ಲೇಮ್ ಮಾಡೋ ಹಾಗಿಲ್ಲ. ಬಿಕಾಸ್ ಜುಡಿಷಿಯಲ್ ಆಲಿಗಾರ್ಕಿ ಆಗ್ತಿದೆ, ಅಂದರೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಆಗ್ತಿದೆ, ಅಂದರೆ ಎಲ್ಲ ವಿಷಯದಲ್ಲೂ ಜುಡಿಷಿಯರಿ ಇಂಟರ್ಫಿಯರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಜುಡಿಷಿಯರಿಯನ್ನು ಬ್ಲೇಮ್ ಮಾಡೋಂಗಿಲ್ಲ. ಬಿಕಾಸ್ ಸೊ ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದು ಎಸ್ಪೆಷಲಿ ಸಿಟಿಜನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ, ಇಫ್ ಇನ್ ಕೇಸ್ ಏನಾದರೂ ಅದು ಸಿಟಿಜನ್ಸಿಗೆ ಗೌರ್ಮೆಂಟು ರಿಜೆಕ್ಟ್ ಮಾಡ್ತು ಅಂತ ಅಂದರೆ ಇನ್ಫಾರ್ಮೇಷನನ್ನು ಕೊಡೋದು, ಸಿಟಿಜನ್ ಪರವಾಗಿ ಈ ಒಂದು ಇನ್ಫಾರ್ಮೇಷನನ್ನು ಕೇಳೋ ಅಂತಹ ರೈಟ್ಸು ಜುಡಿಷಿಯಲ್ ಸಿಸ್ಟಮಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಮತ್ತು ಇದು ಕೂಡ ಈ ಒಂದು ಇಂಟರ್ವೆನ್ಷನ್ ಏನಿದೆ ಅಲ್ಲ, ಸುಪ್ರೀಂ ಕೋರ್ಟು ಇಂಟರ್ವ್ಯೂನ್ ಆಗಿ ಆ ಒಂದು ಇನ್ಫಾರ್ಮೇಷನ್ನ ಸಿಟಿಜನ್ಸಿಗೆ ಕೊಡಿಸೋ ಅಂಥ ಒಂದು ಪ್ರೊಸೆಸ್ ಇದೆಯಲ್ಲ, ಅದನ್ನು ಕೂಡ ಗೌರ್ಮೆಂಟು ಡಿನೇ ಮಾಡೋ ಹಾಗಿಲ್ಲ. ಸೊ ಆ ಒಂದು ರೈಟ್ಸನ್ನು ಕೂಡ ಸುಪ್ರೀಂ ಕೋರ್ಟಿಂದ ಕಿತ್ಕೊಳ್ಳೋಂಗಿಲ್ಲ. ಬಿಕಾಸ್ ಇದು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕೂಡ ಹೇಳ್ತಾ ಇದೆ. ಮತ್ತು ರೈಟ್ಸ್ ಆಫ್ ದ ಸಿಟಿಜನ್ಸನ್ನು ಕೂಡ ಅಫೆಕ್ಟ್ ಆಗಬಾರ್ದು. ರೈಟ್ಸ್ ಆಫ್ ದ ಸಿಟಿಜನ್ಸ್ನ ಪ್ರೊಟೆಕ್ಟ್ ಮಾಡೋದು ಸುಪ್ರೀಂ ಕೋರ್ಟ್ದು ಕೆಲಸ ಇದೆ. ಸೊ ಅದನ್ನು ಯಾರೂ ಕೂಡ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿದೆ ಸುಪ್ರೀಂ ಕೋರ್ಟ್. ಮತ್ತು ಅಪೆಕ್ಸ್ ಕೋರ್ಟ್ ಆಗಿರೋದ್ರಿಂದ ಈ ಒಂದು ಎಲ್ಲ ಒಂದು ಇನ್ಫಾರ್ಮೇಷನನ್ನು ಯಾವ ಒಂದು ಕೇಸಲ್ಲಿ ಹೇಳ್ತಿದೆ ಅಂದರೆ ಪೆಗಾಸಿಸ್ ಆರ್ಡರಲ್ಲಿ ಹೇಳ್ತಿದೆ. ಈ ಒಂದು ಪೆಗಾಸಿಸ್ ಆರ್ಡರ್ ಪ್ರಕಾರ ಯಾವುದೇ ರೀತಿಯಾದಂಥ ಇಂಟೆನ್ಷನ್ ಇಲ್ಲದೆ ಈಗ ಪೊಲಿಟಿಕಲ್ ಪಾಯಿಂಟ್ ಆಫ್ ಇಂದ ನೋಡಿಕೊಂಡು ಈ ಒಂದು ಇನ್ಫಾರ್ಮೇಷನ್ ಅಂದರೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಸಿಟಿಜನ್ಸ್ದು ಅದನ್ನು ವೈಲೇಟ್ ಮಾಡೋದು ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇವ್ರು ಜಸ್ಟಿಸ್ ಖಾನಾ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರೈಮರಿ ಡ್ಯೂಟಿ ಏನು ಜಡ್ಜಸ್ದು ಅಂದರೆ ಕಾನ್ಸ್ಟಿಟ್ಯೂಷನ್ನ ಅಪ್ಹೋಲ್ಡ್ ಮಾಡೋದು, ಯಾವುದೇ ಒಂದು ಲಾಸನ್ನು ವಿತೌಟ್ ಫಿಯರು ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಮಾಡೋದು, ಮತ್ತು ಪೊಲಿಟಿಕಲ್ ಐಡಿಯಾಲಜಿ ಇರ್ಬೋದು ಇದನ್ನು ಅಲೋ ಮಾಡಬಾರ್ದು. ಸೊ ಅಂದರೆ ಯಾವ ರೀತಿ ಅಂದರೆ, ಸೊ ಪ್ರತಿಯೊಂದು ಡಿಸಿಷನ್ ಏನು ತೊಗೊಳುತ್ತೆ ಗೌರ್ಮೆಂಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅದು ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮತ್ತು ಯಾವುದೇ ಒಂದು ರೈಟ್ಸ್ ವೈಲೇಟ್ ಆಗ್ತಿದೆ ಅಂದಾಗ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಕೋರ್ಟು ಐಡಿಯಲ್ ಆಗಿ ಕೂತ್ಕೊಂಡು ಅದನ್ನು ನೋಡೋಕ್ಕಾಗಲ್ಲ, ಸೈಲೆಂಟ್ ಸ್ಪೆಕ್ಟೇಟರ್ ಆಗಿ ಅದನ್ನು ವಾಚ್ ಮಾಡೋಕ್ಕಾಗಲ್ಲ. ಸೊ ರೈಟ್ಸ್ ಆಫ್ ದ ಸಿಟಿಜನ್ಸ್ನ ಪ್ರೊಟೆಕ್ಟ್ ಮಾಡೋದು, ಕಾನ್ಸ್ಟಿಟ್ಯೂಷನ್ನ ಅಪ್ಹೋಲ್ಡ್ ಮಾಡೋದು ಕೋರ್ಟ್ದು ಕೆಲಸ ಇದೆ. ಸೊ ಅಂತ ಹೇಳಿಬಿಟ್ಟು ಕೋರ್ಟು ಹೇಳ್ತಾ ಇದೆ. ಸೊ ಯಾವುದೇ ಎಕ್ಸಿಕ್ಯೂಟಿವ್ ಪಾಲಿಸೀಸು
ರೈಟ್ಸ್ ಆಫ್ ದ ಸಿಟಿಜನ್ಸ್ನ ವೈಲೇಟ್ ಮಾಡ್ತಿದೆ ಅಂದರೆ ಅದನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡೋವಂಥ ಅಧಿಕಾರ ಕೋರ್ಟಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮತ್ತು ಇನ್ನೊಂದು ಸುಪ್ರೀಂ ಕೋರ್ಟ್ ಏನಂತ ಹೇಳ್ತಿದೆ ಅಂದರೆ ಜುಡಿಷಿಯಲ್ ರಿವ್ಯೂ ಅಂತ ಏನಿದೆ ಅಲ್ಲ, ಅದು ಸುಪ್ರೀಂ ಕೋರ್ಟ್ದು ಕೆಲಸ ಇದೆ, ಡ್ಯೂಟಿ ಇದೆ. ಸೊ ಯಾವುದೇ ಒಂದು ಗೌರ್ಮೆಂಟ್ ಪಾಲಿಸೀಸ್ನ ರಿವ್ಯೂ ಮಾಡೋ ಅಂಥ ಒಂದು ಅಧಿಕಾರ ಕೋರ್ಟಿಗಿದೆ ಅಂತ ಹೇಳ್ತಾ ಇದೆ. ಸೊ ಯಾವುದೇ ಒಂದು ಗೌರ್ಮೆಂಟ್ ಪಾಲಿಸಿ ಆದರೂ ಅದು ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡ್ತಿರಬೇಕು. ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡ್ತಿದೆ ಅಂದರೆ ಅದನ್ನು ವಾಯ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡೋವಂಥ ಅಧಿಕಾರ ಕೋರ್ಟಿಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಜುಡಿಷಿಯಲ್ ರಿವ್ಯೂ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಅಂತಲೇ ಹೇಳ್ಬೋದು. ಸೊ ಇದು ಯಾವುದೇ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಇರ್ಬೋದು, ಅದನ್ನು ಕರೆಕ್ಟಾಗಿ ಫಂಕ್ಷನ್ ಆಗ್ತಿದೆಯಾ ಅನ್ನೋದನ್ನು ಚೆಕ್ ಮಾಡೋ ಅಂಥ ಅಧಿಕಾರ ಕೂಡ ಜುಡಿಷಿಯರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಅಂತ ತೊಗೊಂಡಾಗ ಸ್ಟೇಟು ಇದಕ್ಕೆ ಅಡ್ವರ್ಸರಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದೆ. ಫಂಡಮೆಂಟಲ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಬೇಕು. ಸ್ಟೇಟ್ ಡ್ಯೂಟಿ ಏನಂತ ಅಂದರೆ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದನ್ನು ಪೊಸೆಸ್ ಮಾಡಬೇಕಂದ್ರೆ ಎಲ್ರಿಗೂ ಕೊಡಬೇಕು. ಸೊ ಅಂದರೆ ಆದಷ್ಟು ಅಕೌಂಟಬಲ್ ಆಗಿರಬೇಕು, ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಫ್ ಇನ್ ಕೇಸ್ ಯಾರಾದರೂ ಪೆಟಿಷನನ್ನು ಹಾಕಿದ್ರೆ ಅವರಿಗೆ ಇನ್ಫಾರ್ಮೇಷನನ್ನು ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಈ ಪೆಟಿಷನರ್ಸ್ ಏನಿದಾರಲ್ಲ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂದರೆ ಅಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗಿ ಆ ಒಂದು ಇನ್ಫಾರ್ಮೇಷನ್ನ ಸಿಟಿಜನ್ಸಿಗೆ ಸಿಗೋ ಥರ ಮಾಡುವಂಥ ಅಧಿಕಾರ ಕೋರ್ಟಿಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಆರ್ಟಿಕಲ್ 32 ಏನಿದೆಯಲ್ಲ ಅದು ಪೆಟಿಷನರ್ಸ್ಗೆ ಮತ್ತು ಸ್ಟೇಟ್ ಎರಡಕ್ಕೂ ಕೂಡ ಪ್ರೊಟೆಕ್ಟ್ ಮಾಡೋವಂಥ ಒಂದು ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಅಂದರೆ ಇದು ಕಾನ್ಸ್ಟಿಟ್ಯೂಷನ್ನೇ ಈ ಸುಪ್ರೀಂ ಕೋರ್ಟಿಗೆ ಜುಡಿಷಿಯಲ್ ರಿವ್ಯೂ ಪವರನ್ನು ಕೊಟ್ಟಿದೆ, ಎಸ್ಪೆಷಲಿ ಫಾರ್ ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್ನೇ ಸುಪ್ರೀಂ ಕೋರ್ಟಿಗೆ ಅಧಿಕಾರವನ್ನು ಕೊಟ್ಟಿದೆ. ರೈಟ್ಸ್ ಆಫ್ ದ ಸಿಟಿಜನ್ಸ್ ಏನಾದರೂ ವೈಲೇಟ್ ಆಗ್ತಿದೆ, ಅದು ಸ್ಟೇಟ್ಸಿಂದ ಇರ್ಬೋದು, ಪಬ್ಲಿಕ್ಕಿಂದ ಇದು ಪೀಪಲ್ಸಿಂದ ಇರ್ಬೋದು, ಸೊ ಅವರ ವಿರುದ್ಧವಾಗಿ ಪ್ರೊಟೆಕ್ಟ್ ಮಾಡೋವಂಥ ಒಂದು ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ಕಾನ್ಸ್ಟಿಟ್ಯೂಷನ್ನೇ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ COP26. ಏನಿದು COP26 ಅಂದರೆ, ಸೊ ಇದು ನಮಗೆ ಗೊತ್ತಿದೆ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಇಲ್ಲಿ ಡಿಸ್ಕಷನ್ ನಡೀತಿದೆ. ಸೊ ಅದರ ಕ್ಲೈಮೇಟ್ ರಿಲೇಟೆಡಾಗಿ ಏನೆಲ್ಲ ಒಂದು ಟಾರ್ಗೆಟನ್ನು ಇಟ್ಕೊಳ್ಬೋದು ಆ ಒಂದು ಟಾರ್ಗೆಟನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ತಿದ್ದಾರೆ. ಸೊ ಅದರಲ್ಲಿ ಮೇಜರ್ ಪ್ಲೆಡ್ಜು ಮೀಥೇನ್ ಪ್ಲೆಡ್ಜ್ ಮತ್ತು ಫಾರೆಸ್ಟ್ ಕನ್ಸರ್ವೇಷನ್ ಡಿಕ್ಲರೇಷನ್ ಅಂತಲೇ ಹೇಳ್ಬೋದು. ಅಂದರೆ ಮೀಥೇನ್ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು ಮತ್ತು ಫಾರೆಸ್ಟನ್ನು ಕನ್ಸರ್ವ್ ಮಾಡಬೇಕು, ಈ ಎರಡು ಪ್ಲೆಡ್ಜನ್ನು ತೊಗೊಂಡಿದ್ದಾರೆ. ಸೊ ಮೀಥೇನ್ ಪ್ಲೆಡ್ಜ್ ಅಂದರೆ ಏನು, ಇದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಏನೇನೆಲ್ಲ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಇರ್ಬೋದು, ಯುರೋಪಿಯನ್ ಯೂನಿಯನ್ ಇರ್ಬೋದು, ಇವೆರಡು ಜಾಯಿಂಟಾಗಿ ಫ್ಲೆಡ್ಜ್ ಮಾಡಿದೆ. ಏನಂದರೆ ಗ್ರೀನ್ ಹೌಸ್ ಗ್ಯಾಸ್, ಮೀಥೇನು ಕೂಡ ಒಂದು ಗ್ರೀನ್ ಹೌಸ್ ಗ್ಯಾಸ್, ಈ ಒಂದು ಎಮಿಷನನ್ನು ಕಡಿಮೆ ಮಾಡ್ತೀವಿ 2030 ವರ್ಷದಲ್ಲಿ ಇದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಪ್ಲೆಡ್ಜನ್ನು ಮಾಡಿದ್ದಾರೆ. ಮತ್ತು ಇದನ್ನು 30% ಕಡಿಮೆ ಮಾಡ್ತೀವಿ 2020 ಲೆವೆಲಿಗೆ ಕಂಪೇರ್ ಮಾಡಿದ್ರೆ 2030 ವರ್ಷದಲ್ಲಿ 30% ಎಮಿಷನನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಮತ್ತು ಯುನೈಟೆಡ್ ಸ್ಟೇಟ್ಸು ಪ್ಲೆಡ್ಜನ್ನು ತೊಗೊಂಡಿದ್ದಾರೆ. ಇದ್ರ ಜೊತೆಗೆ ಅಟ್ಲೀಸ್ಟ್ 90 ಕಂಟ್ರೀಸ್ ಏನಿದೆ ಅಲ್ಲ ಆ ಒಂದು ಕಂಟ್ರೀಸು ಈ ಗ್ಲೋಬಲ್ ಮೀಥೇನ್ ಪ್ಲೆಡ್ಜಿಗೆ ಸೈನನ್ನು ಮಾಡಿದ್ದಾರೆ. ಸೊ ಅವರು ಕೂಡ ಈ ಒಂದು ಮೀಥೇನ್ ಏನಿದೆ ಅಲ್ಲ ಗ್ರೀನ್ ಹೌಸ್ ಗ್ಯಾಸ್ ಮೀಥೇನ್ ಅದನ್ನು ಎಮಿಷನನ್ನು ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಬಟ್ ಇಂಡಿಯಾ ಮತ್ತು ಚೈನಾ ಇದಕ್ಕೆ ಸೈನ್ ಮಾಡಿಲ್ಲ. ಸೊ ಇಂಡಿಯಾ ಚೈನಾ ಯಾಕೆ ಸೈನ್ ಮಾಡಿಲ್ಲ ಅನ್ನೋದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತೀವಿ. ಮತ್ತು ಫಾರೆಸ್ಟ್ ಮತ್ತು ಲ್ಯಾಂಡ್ ಯೂಸ್ ಬಗ್ಗೆ ಒಂದು ಡಿಕ್ಲರೇಷನನ್ನು ಕೂಡ ಮಾಡಿದ್ದಾರೆ. ಮೀಥೇನ್ ಜೊತೆಗೆ ಫಾರೆಸ್ಟ್ ಮತ್ತು ಲ್ಯಾಂಡ್ ಯೂಸ್ ಬಗ್ಗೆನೂ ಮಾಡಿದ್ದಾರೆ. 133 ಕಂಟ್ರೀಸು ಇದನ್ನು ಸೈನ್ ಮಾಡಿದ್ದಾರೆ, ಗ್ಲಾಸ್ಗೋ ಲೀಡರ್ ಡಿಕ್ಲರೇಷನ್ ಆನ್ ಫಾರೆಸ್ಟ್ ಆ್ಯಂಡ್ ಲ್ಯಾಂಡ್ ಯೂಸ್ನ. ಈ ಒಂದು ಡಿಕ್ಲರೇಷನ್ನು ಯುನೈಟೆಡ್ ಕಿಂಗ್ಡಮ್ ಸ್ಟಾರ್ಟ್ ಮಾಡಿದೆ. ಅಂದರೆ ಡಿಫಾರೆಸ್ಟೇಷನ್ನ ಹಾಲ್ಟ್ ಮಾಡೋದಕ್ಕೋಸ್ಕರ, ಲ್ಯಾಂಡ್ ಡಿಗ್ರೇಡೇಷನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಡಿಕ್ಲರೇಷನ್ ತೊಗೊಂಡು ಬಂದಿದ್ದಾರೆ. ಇದನ್ನು ಟಾರ್ಗೆಟ್ ಬಂದುಬಿಟ್ಟು 2030 ಇಟ್ಕೊಂಡಿದ್ದಾರೆ. ಚೀನಾನು ಕೂಡ ಈ ಒಂದು ಡಿಕ್ಲರೇಷನನ್ನು ಸೈನ್ ಮಾಡಿದೆ. ಅಂದರೆ ಡಿಫಾರೆಸ್ಟೇಷನ್ನ ಕಡಿಮೆ ಮಾಡ್ತೀವಿ, ಲ್ಯಾಂಡ್ ಡಿಗ್ರೇಡೇಷನ್ನ ಕಡಿಮೆ ಮಾಡ್ತೀವಿ ಅಂತ. ಬಟ್ ಇಂಡಿಯಾ ಇದಕ್ಕೆ ಸೈನ್ ಮಾಡಿಲ್ಲ. ಮೀಥೇನ್ ರಿಡಕ್ಷನಿಗೆ ಚೀನಾ ಇಂಡಿಯಾ ಎರಡೂ ಸೈನ್ ಮಾಡಿಲ್ಲ. ಬಟ್ ಫಾರೆಸ್ಟ್ ಮತ್ತು ಲ್ಯಾಂಡ್ ಯೂಸ್ ಡಿಕ್ಲರೇಷನ್ಗೆ ಚೀನಾ ಸೈನ್ ಮಾಡಿದೆ, ಬಟ್ ಇಂಡಿಯಾ ಸೈನ್ ಮಾಡಿಲ್ಲ. ಯಾಕೆ ಇಂಡಿಯಾ ಸೈನ್ ಮಾಡಿಲ್ಲ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಗ್ಲಾಸ್ಗೋ ಡಿಕ್ಲರೇಷನ್ ಅನ್ನೋದು 133 ಕಂಟ್ರೀಸ್ ಸೈನ್ ಮಾಡಿದ್ದಾರೆ. ಸೊ ಅಂದರೆ 90% ಆಫ್ ದ ಗ್ಲೋಬ್ ಫಾರೆಸ್ಟ್ ಲ್ಯಾಂಡ್ ಕಂಟ್ರೀಸ್ ಏನಿದೆಯಲ್ಲ ಆ ಎಲ್ಲ ಕಂಟ್ರೀಸು ಈ ಒಂದು
ಫಾರೆಸ್ಟ್ ಆ್ಯಂಡ್ ಲ್ಯಾಂಡ್ ಯೂಸ್ ಡಿಕ್ಲರೇಷನ್ನ ಸೈನ್ ಮಾಡಿದ್ದಾರೆ. ಸೊ ಇದು $19 ಬಿಲಿಯನ್ ಕಮಿಟ್ಮೆಂಟನ್ನು ಹೊಂದಿದೆ. ಸೊ ಇದೇನು ಮಾಡುತ್ತೆ, ಇದು ಲೀಗಲಿ ಬೈಂಡಿಂಗ್ ಡಿಕ್ಲರೇಷನ್ ಅಂತಲೇ ಹೇಳ್ಬೋದು. ಸೊ ಇಫ್ ಇನ್ ಕೇಸ್ ಇದೇನಾದರೂ ಇದು ಒಂದು ಸಕ್ಸೆಸರ್ ಅಂತಲೇ ಹೇಳ್ಬೋದು. 2014 ಒಂದು ನ್ಯೂಯಾರ್ಕ್ ಡಿಕ್ಲರೇಷನ್ ಮಾಡಿದರು ಫಾರೆಸ್ಟ್ ಮೇಲೆ, ಅದು ಫೇಲ್ ಆಗಿತ್ತು. ಬಟ್ ಅದರದ್ದು ಸಕ್ಸೆಸರು ಇದು ಗ್ಲಾಸ್ಗೋ ಡಿಕ್ಲರೇಷನ್ ಅಂತ ಹೇಳ್ಬೋದು. ಸೊ ಇದು ಒಂದು ಸಿಗ್ನಿಫಿಕೆಂಟ್ ಗ್ಲೋಬಲ್ ಟ್ರ್ಯಾಕ್ಷನನ್ನು ಕ್ರಿಯೇಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಮತ್ತು ಎಮಿಷನನ್ನು ರೆಡ್ಯೂಸ್ ಮಾಡೋವಂಥ ಪ್ರಾಮಿಸನ್ನು ಕೂಡ ಕೊಟ್ಟಿದೆ. ಮತ್ತು ಡಿಫಾರೆಸ್ಟೇಷನನ್ನು ರೆಡ್ಯೂಸ್ ಮಾಡ್ತೀವಿ, ಅಫಾರೆಸ್ಟೇಷನನ್ನು ಮಾಡ್ತೀವಿ ಅಂತ ಹೇಳಿ ಇವರು ಇಲ್ಲಿ ಫ್ಲಡ್ಜನ್ನು ಮಾಡಿದ್ದಾರೆ. ಮೀಥೇನು ಅಂತ ತೊಗೊಂಡಾಗ 5th ಆಫ್ ದ ಗ್ಲೋಬಲ್ ಗ್ರೀನ್ ಹೌಸ್ ಅಂತಲೇ ಕರಿಬೋದು. ಸೊ ಇದು 5th ಸ್ಟೇಜಲ್ಲಿದೆ. ಸೊ 25 ಟೈಮ್ಸು ಇದು ಕಾರ್ಬನ್ ಡೈಆಕ್ಸೈಡಿಗಿಂತ ತುಂಬ ಪೊಟೆನ್ಷಿಯಲ್ ಆಗಿದೆ. ಏನಕ್ಕೆ, ಅಟ್ಮಾಸ್ಫಿಯರಲ್ಲಿ ಹೀಟನ್ನು ಟ್ರ್ಯಾಪ್ ಮಾಡೋದಕ್ಕೆ. ಅಂದರೆ ಕಾರ್ಬನ್ ಡೈಆಕ್ಸೈಡು 1% ಹೀಟನ್ನು ಟ್ರ್ಯಾಪ್ ಮಾಡಿದ್ರೆ ಮೀಥೇನು 25% ಹೀಟನ್ನು ಟ್ರ್ಯಾಪ್ ಮಾಡುತ್ತೆ. ಸೇಮ್ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಇದೆ ಅಂತ ಅಂದ್ಕೊಳ್ಳಿ. 1 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಇದೆ, 1 ಗ್ರಾಮ್ ಮೀಥೇನ್ ಇದೆ ಅಂತ ಅಂದರೆ 1 ಗ್ರಾಮ್ ಕಾರ್ಬನ್ ಡೈಆಕ್ಸೈಡು 1% ಹೀಟನ್ನು ಟ್ರ್ಯಾಪ್ ಮಾಡಿದ್ರೆ 1 ಗ್ರಾಮ್ ಮೀಥೇನು 25% ಹೀಟನ್ನು ಟ್ರ್ಯಾಪ್ ಮಾಡುತ್ತೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು, ಮೀಥೇನನ್ನು ರೆಡ್ಯೂಸ್ ಮಾಡೋದು. ಅಟ್ಲೀಸ್ಟ್ 2 ಸೆಂಚುರೀಸ್ ಅಂದರೆ ಮೀಥೇನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅಟ್ಮಾಸ್ಫಿಯರಲ್ಲಿ ಅದು ಡಬಲ್ ಆಗ್ತಿದೆ. ಸೊ ಏನಕ್ಕೋಸ್ಕರ ಅಂದರೆ ಹ್ಯೂಮನ್ ರಿಲೇಟೆಡ್ ಆ್ಯಕ್ಟಿವಿಟೀಸಿಂದ 2 ಸೆಂಚುರೀಸಲ್ಲಿ ಈ ಮೀಥೇನ್ ಕಾನ್ಸಂಟ್ರೇಷನ್ ಡಬಲ್ ಆಗಿದೆ. ಸೊ ಹಾಗಾಗಿ ಇದು ತುಂಬ ಶಾರ್ಟ್ ಲಿವ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ಗೆ, ಬಟ್ ಸೇಮ್ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನು ರಿಮೂವ್ ಮಾಡಬೇಕು. ಅಂದರೆ ರಿಮೂವ್ ಮಾಡೋದ್ರಿಂದ ತುಂಬ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮೀಥೇನ್ ಏನು ಎಮಿಟ್ ಆಗುತ್ತಲ್ಲ ಅದು ಯಾವುದರಿಂದ ಎಮಿಟ್ ಆಗುತ್ತೆ ಅಂದರೆ ವೇರಿಯಸ್ ಆಂಥ್ರೋಪೋಜೆನಿಕ್ ಅಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್, ಮನುಷ್ಯರ ಕೆಲವೊಂದು ಕಾರ್ಯಗಳಿಂದ. ಈಗ ಫಾರ್ ಎಕ್ಸಾಂಪಲ್ ಮನೆಗಳಲ್ಲಿ ಇದು ಹಸು ಸಾಕಾಣಿಕೆಯಿಂದ ಇರ್ಬೋದು, ಇದರಿಂದ ಈ ಥರ ಅಂದರೆ ಇದರಿಂದ ಏನಾಗುತ್ತೆ, ಮೀಥೇನು ರಿಲೀಸ್ ಆಗುತ್ತೆ. ಮತ್ತು ನ್ಯಾಚುರಲ್ ಸೋರ್ಸಸ್ಸಿಂದನೂ ಕೂಡ ಮೀಥೇನು ರಿಲೀಸ್ ಆಗುತ್ತೆ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡಬೇಕಂತ ಹೇಳಿ ಇವರು ಇಲ್ಲಿ ಡಿಸೈಡ್ ಮಾಡಿದ್ದಾರೆ. ಸೊ ಹ್ಯೂಮನ್ ಸೋರ್ಸಸ್ ಯಾವುದ್ಯಾವುದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮೀಥೇನ್ಗೆ ಹ್ಯೂಮನ್ ಸೋರ್ಸಸ್ ಯಾವುದ್ಯಾವುದು ಇರುತ್ತೆ ಅಂದರೆ, ಒಂದು ಲ್ಯಾಂಡ್ ಫಿಲ್ಸ್ ಇರ್ಬೋದು, ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಸಿಸ್ಟಮ್ ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸಿಂದ ಇರ್ಬೋದು, ಅಥವಾ ಲೈಫ್ ಸ್ಟಾಕ್ ರೇರಿಂಗ್ ಲೈಕ್ ಈಗ ಹಸುಗಳನ್ನ ಸಾಕೋದಿರ್ಬೋದು, ಕೋಲ್ ಮೈನಿಂಗ್ ಇರ್ಬೋದು, ಸ್ಟೇಷನರಿ ಮತ್ತು ಮೊಬೈಲ್ ಕಂಬಸ್ಟನ್ ಇರ್ಬೋದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು, ಸರ್ಟೈನ್ ಇಂಡಸ್ಟ್ರಿಯಲ್ ಪ್ರೊಸೆಸಸ್ ಇರ್ಬೋದು. ಈ ಎಲ್ಲ ಒಂದು ರೀಸನ್ಸಿಂದನೂ ಕೂಡ ಈ ಒಂದು ಮೀಥೇನು ಪ್ರೊಡ್ಯೂಸ್ ಆಗುತ್ತೆ. ಮೀಥೇನ್ದು ಸೋರ್ಸ್ ಏನಿದೆಯಲ್ಲ ಅದನ್ನು ಹಾರ್ನೆಸ್ ಮಾಡ್ಬೋದು, ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಎನರ್ಜಿ ಸೋರ್ಸಸ್ ಮೇಲೆ ಇರೋಂಥ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಈ ಮೀಥೇನಿಂದ ಆಗೋ ಪೊಲ್ಯೂಷನು ಕಡಿಮೆ ಆಗುತ್ತೆ. ಸೊ ಇದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒಂದು ಬೆಸ್ಟ್ ಮೆಥಡು ಈ ಒಂದು ಮೀಥೇನನ್ನು ಎಲಿಮಿನೇಟ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಮತ್ತು ಹೈ ಕಾರ್ಬನ್ ಡೈಆಕ್ಸೈಡನ್ನು ಇದು ಎಲಿಮಿನೇಟ್ ಮಾಡುತ್ತೆ. ಬಟ್ ಲ್ಯಾಕ್ ಆಫ್ ಇನ್ಸೆಂಟಿವ್ಸ್ ಇರೋದ್ರಿಂದ, ಇದು ಎಫಿಷಿಯೆಂಟ್ ಎನರ್ಜಿ ಮಾರ್ಕೆಟ್ ಇಲ್ದಲೇ ಇರೋದ್ರಿಂದ, ಇನ್ನೂ ರಿಯಲೈಸ್ ಆಗದಲ್ಲೇ ಇರೋದ್ರಿಂದ ಈ ಒಂದು ಮೀಥೇನ್ ಎಮಿಷನನ್ನು ಕಟ್ಟೈಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಇದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಈ ಮೀಥೇನ್ ಪ್ರೊಡಕ್ಷನನ್ನು ಮೀಥೇನ್ ಏನಿದೆಯಲ್ಲ ಅದನ್ನು ಎನರ್ಜಿ ಪ್ರೊಡಕ್ಷನಿಗೆ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಅದಕ್ಕೊಂದು ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇದನ್ನು ಎನರ್ಜಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡ್ವಿ ಅಂದರೆ ನಾವು ಪೊಲ್ಯೂಷನನ್ನು ರೆಡ್ಯೂಸ್ ಮಾಡಿದಾಗೂ ಆಗುತ್ತೆ. ಮತ್ತು ಎನರ್ಜಿ ಡಿಪೆಂಡೆನ್ಸಿನ ಅಂದರೆ ಫಾಸಿಲ್ ಫ್ಯೂಯಲ್ಸ್ ಮೇಲಿರೋಂಥ ಎನರ್ಜಿ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡಿದಾಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಇಂಡಿಯಾ ಈ ಒಂದು ಮೀಥೇನ್ ಪ್ಲೆಡ್ಜನ್ನು ಸೈನ್ ಮಾಡಿಲ್ಲ? ನಮ್ಮ ಇಂಡಿಯಾದಲ್ಲೂ ಕೂಡ ತುಂಬ ಮೀಥೇನ್ ಎಮಿಟ್ ಆಗ್ತಿದೆ ಅಲ್ವಾ. ಸೊ ಆದರೂ ಯಾಕೆ ಇಂಡಿಯಾ ಈ ಒಂದು ಪ್ಲೆಡ್ಜನ್ನು ಸೈನ್ ಮಾಡಿಲ್ಲ ಅಂದರೆ, ಫಸ್ಟ್ ಥಿಂಗು, ಇಂಡಿಯಾ 3rd ಲಾರ್ಜೆಸ್ಟ್ ಎಮಿಟರ್ ಅಂತಲೇ ಹೇಳ್ಬೋದು. ಮೀಥೇನನ್ನು ಎಮಿಟ್ ಮಾಡೋದ್ರಲ್ಲಿ ಇಂಡಿಯಾ 3rd ಲಾರ್ಜೆಸ್ಟು. ಸೊ ಏನಕ್ಕೋಸ್ಕರ ಪ್ರೈಮರಿ ರೀಸನ್ ಏನು ಅಂದರೆ, ನಮ್ಮದು ರೂರಲ್ ಎಕನಾಮಿ ಇದೆ. ಇಂಡಿಯಾ ಹಳ್ಳಿಗಳ ನಾಡು ಅಂತಲೇ ಕರಿತೀವಿ. ಸೊ ಹಾಗಾಗಿ ರೂರಲ್ ಎಕನಾಮಿ ಇರೋದ್ರಿಂದ ಇಲ್ಲಿ ಲಾರ್ಜೆಸ್ಟ್ ಕ್ಯಾಟಲ್ ಪಾಪ್ಯುಲೇಷನ್ ಇದೆ. ಸೊ ಹಾಗಾಗಿ ನಾವು ಮೀಥೇನನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ನಾವು ಇದನ್ನು ಸೋರ್ಸ್ ಆಫ್ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಫ್ ಇನ್ ಕೇಸ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ, ಇದು ಅಪ್ರಾಕ್ಸಿಮೇಟ್ಲಿ 20% ಆಫ್ ಆಂಥ್ರೋಪೊಜೆನಿಕ್
ಮೀಥೇನ್ ಏನಿದೆಯಲ್ಲ ಅದು ಅಗ್ರಿಕಲ್ಚರಿಂದನೇ ಬರುತ್ತೆ ಅಂತ ಹೇಳಿದೆ. ಓಕೆನಾ? ಅಂದರೆ ಮ್ಯಾನ್ಯೂರ್ ಮ್ಯಾನೇಜ್ಮೆಂಟಲ್ಲಿ. ಮತ್ತು ಕೋಲ್ ಮೈನ್ಸಿಂದ, ಮುನ್ಸಿಪಲ್ ಸಾಲಿಡ್ ವೇಸ್ಟಿಂದ, ರೂರಲ್ ಗ್ಯಾಸ್ ಮತ್ತು ಆಯಿಲ್ ಸಿಸ್ಟಮ್ಸಿಂದ ಬರುತ್ತೆ. ಸೊ ಇದೆಲ್ಲದು ತುಂಬ ನಮಗೆ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಡನ್ನಾಗಿ ನಾವು ಮೀಥೇನನ್ನು ರೆಡ್ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ಇಂಡಿಯಾ ಇದಕ್ಕೆ ಸೈನನ್ನು ಮಾಡಿಲ್ಲ. ಮತ್ತು ಇದು ಪೊಟೆನ್ಷಿಯಲ್ ಏನಿದೆಯಲ್ಲ, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಇದೆಯಲ್ಲ, ಇದು ಏನಂತ ಕ್ಲೈಮ್ ಮಾಡ್ತಿದೆ ಅಂದರೆ ಇದು ಹೆವಿಯಾಗಿ ಇನ್ವೆಸ್ಟ್ ಮಾಡ್ತಿದೆ, ಎಸ್ಪೆಷಲಿ ನ್ಯಾಷನಲ್ ಸ್ಟ್ರಾಟಜಿ ಮೇಲೆ ಬಯೋಗ್ಯಾಸ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ, ಮೀಥೇನನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಬಟ್ ಆದರೆ ಅದನ್ನು ನಾವು ಟ್ರೈ ಮಾಡ್ತಿದ್ದೀವಿ, ಬಟ್ ನಾವು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಇಂಡಿಯಾ ಸೈನ್ ಮಾಡಿಲ್ಲ. ಈ ಒಂದು ಬಯೋಗ್ಯಾಸ್ ಸ್ಟ್ರಾಟಜಿ ಏನಿದೆಯಲ್ಲ ಅದು ಮೆನಿ ಪಾಲಿಸಿ ಇನಿಷಿಯೇಟಿವ್ಸ್ನ ಒಳಗೊಂಡಿದೆ. ಅದರಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಇರ್ಬೋದು ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇದ್ರ ಜೊತೆಗೆ ಇದೇನು ಮಾಡುತ್ತೆ, ಬಯೋಗ್ಯಾಸ್ ಡೆವಲಪ್ಮೆಂಟನ್ನು ಕೂಡ ಪ್ರಮೋಟ್ ಮಾಡ್ತಿದೆ. ಈ ಸ್ಟ್ರಾಟಜಿ ಏನಿದೆಯಲ್ಲ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನ ಸಪೋರ್ಟ್ ಮಾಡ್ತಿದೆ ಮತ್ತು ಸ್ಯಾನಿಟೇಷನ್ ಇಂಪ್ರೂವ್ಮೆಂಟ್ಸನ್ನು ಕೂಡ ಸಪೋರ್ಟ್ ಮಾಡ್ತಿದೆ. ಮತ್ತು ರಿನ್ಯೂವಬಲ್ ಎನರ್ಜಿನ ಜನ್ರೇಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ರಿನ್ಯೂವಬಲ್ ಎನರ್ಜಿ ಜನ್ರೇಷನ್ನ ಇನ್ಕ್ರೀಸ್ ಮಾಡ್ತಿದೆ. ಸೊ ಹಾಗಾಗಿ ಇಂಡಿಯಾ ಇಷ್ಟೆಲ್ಲ ಸ್ಟೆಪ್ಸನ್ನು ತಗೊಳ್ತಿದೆ ಈವನ್ ಮೀಥೇನನ್ನು ರೆಡ್ಯೂಸ್ ಮಾಡೋದಕ್ಕೆ. ಬಟ್ ಆದರೂ ಸಡನ್ನಾಗಿ ಇಷ್ಟೇ ಮೀಥೇನನ್ನು ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ರೂರಲ್ ಇಂಡಿಯಾದಲ್ಲಿ ಮೀಥೇನು ಪ್ರೊಡ್ಯೂಸ್ ಆಗ್ತಿರೋದು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸಿಂದ ಮತ್ತು ಲೈಫ್ ಸ್ಟಾಕ್ ರಿಯರಿಂಗಿಂದ. ಸೊ ಇದು ಮೋಸ್ಟ್ ಆಫ್ ದ ಪೀಪಲ್ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಡನ್ನಾಗಿ ನಾವು ಅದನ್ನು ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಟೈಮ್ ರಿಕ್ವೈರ್ ಇದೆ ಅಂತ ಹೇಳಿಬಿಟ್ಟು ಏನು ಮಾಡ್ತಿದೆ, ಇದನ್ನು ಸೈನ್ ಮಾಡಿಲ್ಲ. ನೆಕ್ಸ್ಟು ಯಾಕೆ ಫಾರೆಸ್ಟ್ ಆ್ಯಂಡ್ ಲ್ಯಾಂಡ್ ಯೂಸನ್ನು ಸೈನ್ ಮಾಡಿಲ್ಲ ಅಂದರೆ, ಸೊ ಇದು ಒಂದು ಅಫಿಷಿಯಲ್ ರೀಸನ್ ಏನಿಲ್ಲ. ಬಟ್ ಆದರೆ ಈ ಒಂದು ರಿಪೋರ್ಟ್ ಏನಂತ ಸಜೆಸ್ಟ್ ಮಾಡ್ತಿದೆ ಅಂದರೆ, ಅದರಲ್ಲಿರೋಂಥ ಒಂದು ವರ್ಡು ಇಂಡಿಯಾಗೆ ಸ್ಯಾಟಿಸ್ಫೈ ಆಗಿಲ್ಲ. ಎಸ್ಪೆಷಲಿ ಈ ಟ್ರೇಡ್ ಅನ್ನೋ ಒಂದು ವರ್ಡ್ ಇದೆಯಲ್ಲ ಅದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡರಲ್ಲಿ ಬರುತ್ತೆ. ಈವನ್ ಇಂಡಿಯಾ ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮೆಂಬರ್ ಆಗಿದೆ. ಆದರೂ ಕೂಡ ಈ ಒಂದು ಟ್ರೇಡ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಇಂಡಿಯಾ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಇಫ್ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಇಂಪೋರ್ಟ್ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, ಡಿಫಾರೆಸ್ಟ್ ಏರಿಯಾದಿಂದ ಆಗಿರೋವಂಥ ಪ್ರಾಡಕ್ಟ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕಂತ ಹೋದಾಗ ಅದ್ರ ಮೇಲೆ ನಾವೇನಾದರೂ ಅದಕ್ಕೆ ನಮಗೆ ಜಾಸ್ತಿ ಟ್ಯಾಕ್ಸ್ ಬೀಳೋವಂಥ ಒಂದು ಚಾನ್ಸಸ್ ಇರ್ಬೋದು. ಸೊ ಹಾಗಾಗಿ ಇಂಡಿಯಾ ಇದನ್ನು ಸೈನ್ ಮಾಡೋದಕ್ಕೆ ಒಪ್ಕೊಂಡಿಲ್ಲ. ಈ ಒಂದು ಕನ್ಸರ್ವೇಷನ್ ಲಾಸ್ ಏನಿದೆ ಅಲ್ಲ, ಕಮರ್ಷಿಯಲ್ ಟ್ರೀ ಪ್ಲಾಂಟೇಷನನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡ್ತಿದೆ. ಬಟ್ ನಮ್ಮದು ಲಾಂಗ್ ಟರ್ಮ್ ಟಾರ್ಗೆಟ್ ಏನಿದೆಯಲ್ಲ ಅದು 1/3 ಆಫ್ ಇಟ್ಸ್ ಏರಿಯಾ ಅಂದರೆ 33% ಏರಿಯಾನ ಟ್ರೀ ಕವರ್ ಮಾಡಬೇಕು ಅನ್ನೋದು ನಮ್ಮದು ಲಾಂಗ್ ಟರ್ಮ್ ಗೋಲ್ ಇದೆ. ಬಟ್ ಇವಾಗ ಎಷ್ಟಿದೆ ಅಂದರೆ 22% ಫಾರೆಸ್ಟ್ ಇದೆ, ನಮಗೆ 33 ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಇದು ಕಾರ್ಬನ್ ಸಿಂಕನ್ನು ಕ್ರಿಯೇಟ್ ಮಾಡಬೇಕು. ಹೆಂಗೆ ಅಂದರೆ ಫಾರೆಸ್ಟ್ ಮತ್ತು ಪ್ಲಾಂಟೇಷನ್ ಮೂಲಕ 2.53 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡಿಸ್ಬೇಕಂತ ನಾವು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ. ಸೊ ಆದರೂ ಕೂಡ ಈ ಒಂದು ಟ್ರೇಡ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿಲ್ಲ. ಸೊ ಆದರೆ ಡೆವಲಪ್ಡ್ ಕಂಟ್ರೀಸ್ ಏನಾದರೂ ಟ್ರೇಡ್ ಮೇಲೆ ಇಫ್ ಇನ್ ಕೇಸ್ ಏನಾದರೂ ನಾವು ಯಾವುದೋ ಒಂದು ಡಿಫಾರೆಸ್ಟೆಡ್ ಏರಿಯಾಯಿಂದ ಏನಾದರೂ ಡಿಫಾರೆಸ್ಟ್ ಏರಿಯಾನ ಮಾಡಬೇಕಂತ ಅಂದ್ಕೊಂಡಿರ್ತೀವಿ, ಆ ಏರಿಯಾಯಿಂದ ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಂಡಿಯಾ ಇದನ್ನು ಸೈನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.